ಈಗ ನೋಡ್ರಿ ಒಂದು ಪಾಯಿಂಟ್ ಬರ್ತೈತಿ. ಏನಪ್ಪ ಪಾಯಿಂಟ್ ಅಂತಂತಂದ್ರೆ, ನೀ ಜಾಸ್ತಿ ಅವ್ರು ಕೂಡ ಹಚ್ಕೊತೀನಿ ಅವ್ರನ್ನ. ಈಗ ನೀ ಅವ್ರನ್ನ ಹಚ್ಕೊಂಡ್ಗಳು ಅವ್ರು ಏನು ಮಾಡ್ತಾರೆ, ಓ ಇವ್ ನಾನು ಹಚ್ಕೊಂಡಾನ ಅಂತೇಳಿ ಅವ್ರ ಮನಸ್ಸಿನಾಗ ಅವ್ರು ತಿಳ್ಕೊತಾರೆ. ಅವಾಗ ಏನು ಮಾಡ್ತಾರೆ, ನೀನು ಬಳಸ್ಕೋತಾರೆ ಅವ್ರು. ಅವಾಗ ಈಗ ನಾವು ಜಾಸ್ತಿ ಹೆಂಗೆ ಇನ್ನೊಬ್ರು ಹೇಳಿದ ಮಾತು ಕೇಳ್ಕೊತ ಹೋಗ್ತೀವಲ್ಲ, ಅವಾಗ ಅವ್ರಿಗೆ ಏನು ಅನಿಸ್ಬಿಡ್ತೈತಿ, ಇವ್ನು ಶಿಸ್ತಾಗಿ ಬೆಳೆಸ್ಕೊಂಡು ಬಿಡೋಣ. ಸೊ ಅದಕ್ಕೆ ಜಾಸ್ತಿ ಒಳ್ಳೆಯವರು ಆಗಿರ್ಬಾರ್ದು, ಜಾಸ್ತಿ ಕೆಟ್ಟವರು ಆಗಬಾರ್ದು. ಆಲ್ಮೋಸ್ಟ್ ರಿಯಾಲಿಟಿ ಒಳಗೆ ಎರಡೂ ಹ್ಯಾಂಡಲ್ ಮಾಡ್ಬೇಕು. ನೀನು ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕಂತೇಳಿ ಹೋಗಿರ್ತಿ, ನೀ ಸಹಾಯ ಮಾಡ್ಬೇಕಂತೇಳಿ ಹೋಗಿರ್ತಿ. ಅವ್ರು ಏನು ಮಾಡ್ತಾರಪ್ಪ, ಇವನು ಇದೇ ರೀತಿ ಹಚ್ಕೊಂಡು ಅವರು ನಿನ್ನ ಬಳಸ್ಕೋಕೆ ನೋಡ್ತಾರೆ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸ್ವಾಗತ. ಸೊ ಗೈಸ್, ಭಾಳ ದಿವಸ ಆಯಿತು ಬ್ಲಾಗೇ ಮಾಡಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಆಗಿ ಬ್ಲಾಗ್ ಬರ್ತಿರ್ತವೆ, ಸ್ವಲ್ಪ ವಾಚ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಇವತ್ತಿನ ಕಂಟೆಂಟ್ ಬಂದು ಥಂಬ್ನೇಲಲ್ಲಿ ನೋಡಿರ್ತೀರ, ಏನಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂದ್ರೆ ರಿಯಾಲಿಟಿ ಕಂಟೆಂಟ್. ಓಕೆ, ನೋಡಿರ್ತೀರ ಥಂಬ್ನೇಲಲ್ಲಿ ಗೊತ್ತಾಗಿರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಾವು ಮೈಕ್ ತೊಗೊಂಡು ಮಾತಾಡ್ತಾ ಇಲ್ಲ, ಸುಮ್ಮನೆ ಹಂಗೆ ಮಾತಾಡ್ತಾ ಇದ್ದೀನಿ. ಮೈಕ್ ಹತ್ಕೊಂಡಿಲ್ಲ, ಅದನ್ನು ತೊಗೊಂಡಿಲ್ಲ ಅಂದರೆ ಐತಿ, ಯೂಸ್ ಮಾಡತ್ತೀನಿ ನಾನು. ಈಗ ಸುಮ್ಮನೆ ಹಂಗೆ ಮಾಡತ್ತಾ ಇದ್ದೀನಿ. ದಟ್ಸ್, ಯಾರು ತಪ್ಪು ತಿಳ್ಕೊಬೇಡಿ, ದಟ್ಸ್ ರಿಯಾಲಿಟಿ ಇವತ್ತಿನ ಕಂಟೆಂಟ್. ಸೊ ಏನಪ್ಪ ಇವತ್ತಿನ ಕಂಟೆಂಟ್ ಅಂತಂದ್ರೆ, ಜಾಸ್ತಿ ಒಳ್ಳೆಯವ್ರನ್ನ ಯಾಕೆ ಬಳಸುತ್ತಾರ ಅಂಥೇಳಿ ಒಂದು ಟಾಪಿಕ್ ಅದೈತಲ್ಲ, ನೀವು ನೋಡಿರ್ತೀರಲ್ಲ, ಇಟ್ಸ್ ಗುಡ್. ಜಾಸ್ತಿ ಒಳ್ಳೆಯವ್ರನ್ನ ಯಾಕೆ ಬಳಸ್ಕೋತಾರಪ್ಪ ಅನ್ನೋದು ಯಾರಿಗೂ ಇನ್ನೂ ಗೊತ್ತಿಲ್ಲ. ಏನದು ಹೇಳ್ತೀನಿ ಬನ್ನಿ. ಸೊ ಜನರು ಯಾಕೆ ಜಾಸ್ತಿ ಯಾರನ್ನು ಒಳ್ಳೆಯವ್ರು ಇರ್ತಾರಲ್ಲ ಯಾಕೆ ಬಳಸುತ್ತಾರೆ ಅಂತ ಇವತ್ತಿನ ನನ್ನ ಕಂಟೆಂಟ್. ಯಾಕೆ ಬಳಸುತ್ತಾರಪ್ಪ ಅಂತಂದ್ರೆ, ಈಗ ನೋಡ್ರಿ ಒಂದು ಪಾಯಿಂಟ್ ಬರ್ತೈತಿ. ಏನಪ್ಪ ಪಾಯಿಂಟ್ ಅಂತಂತಂದ್ರೆ, ನೀ ಜಾಸ್ತಿ ಅವ್ರು ಕೂಡ ಹಚ್ಕೊತೀನಿ ಅವ್ರನ್ನ. ಈಗ ನೀ ಅವ್ರನ್ನ ಹಚ್ಕೊಂಡ್ಗಳು ಅವ್ರು ಏನು ಮಾಡ್ತಾರೆ, ಓ ಇವ್ ನಾನು ಹಚ್ಕೊಂಡಾನ ಅಂತೇಳಿ ಅವ್ರ ಮನಸ್ಸಿನಾಗ ಅವ್ರು ತಿಳ್ಕೊತಾರೆ. ಅವಾಗ ಏನು ಮಾಡ್ತಾರೆ, ನೀನು ಬಳಸ್ಕೋತಾರೆ ಅವ್ರು. ಅವಾಗ ನೀ ಅವ್ರು ಹೇಳಿದ ಮಾತು ಕೇಳೋಕೆ ಸ್ಟಾರ್ಟ್ ಮಾಡ್ತೀವಿ. ನೀ ಹಚ್ಕೊಂಡಿರ್ತೀವಿ, ನೀ ಹೇಳಿದ ಮಾತು ಕೇಳೋಕೆ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಅವ್ರು ಏನು ತಿಳ್ಕೊತಾರೆ, ಇವನು ಬಳಸ್ಕೊಂಡ್ರ ಅಂತೇಳಿ ತಿಳ್ಕೊಂಬಿಡ್ತಾರೆ. ಹಿಂಗೂ ಇರ್ತೈತಿ ರಿಯಾಲಿಟಿ ಒಳಗೆ. ಸೊ ರಿಯಾಲಿಟಿ ಹೆಂಗಪ್ಪ ಅಂತಂದ್ರೆ, ನೀ ಹೆಂಗೆ ಅವ್ರ ಮಾತು ಕೇಳೋಕೆ ಸ್ಟಾರ್ಟ್ ಮಾಡ್ತೀಯಲ್ಲ ಒಂದೊಂದಾಗಿ, ಅವಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು, ನಿನ್ಗೆ ಅದನ್ನು ತಂಬ ಆದ್ರೆ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ನಿನಗೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಅವಾಗ ಕೇಳೋಕೆ ಸ್ಟಾರ್ಟ್ ಮಾಡ್ತೀವಿ. ಒಳ್ಳೆನೋ ರಿಗ್ರೆಟ್ ಅಂದ್ರೆ ಅವ್ರ ಒಳಗೆ ರಿಯಾಕ್ಟ್ ಮಾಡೋಂಗಿಲ್ಲ, ಸುಮ್ಮನೆ ಹೋಗಿ ಮಾತು ಕೇಳ್ತೀವಿ ಬರ್ತೀವಿ. ಹಿಂಗಾಗತ್ತೆ ರಿಯಾಲಿಟಿ ಒಳಗೆ. ಅದಕ್ಕೆ ಜಾಸ್ತಿ ಒಳ್ಳೆಯವರು ಆಗಿರ್ಬಾರ್ದು, ಜಾಸ್ತಿ ಕೆಟ್ಟವರು ಆಗಬಾರ್ದು. ಆಲ್ಮೋಸ್ಟ್ ರಿಯಾಲಿಟಿ ಒಳಗೆ ಎರಡೂ ಹ್ಯಾಂಡಲ್ ಮಾಡ್ಬೇಕು ಅಂತ ನನ್ನ ಅನಿಸಿಕೆ. ನಿಮ್ದು ಹೆಂಗೈತಿ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೋಡೋಣ ನಿಮ್ದು ಯಾವ ವಿಚಾರ ಅಂತ. ನಂದು ಮಾತ್ರ ಏನಿಲ್ಲಪ್ಪ, ರಿಯಾಲಿಟಿ ಒಳಗೆ ಸ್ವಲ್ಪ ಅದು ಇರಬೇಕು ಇದು ಇರಬೇಕು ಅಂತ ಜಾಸ್ತಿ ಏನಿರ್ಬೇಕಪ್ಪ, ನಮ್ಮ ಕಡೆ ಛಲ ಇರಬೇಕು ಒಂದೇ. ದಟ್ಸ್ ಗುಡ್. ಇದು ಮಾತ್ರ ಮೇನ್ ಮ್ಯಾಟರ್ ಆಗೋದು ಈಗಿನ ರಿಯಾಲಿಟಿ ಒಳಗೆ. ಈಗ ನಾವು ಜಾಸ್ತಿ ಹೆಂಗೆ ಇನ್ನೊಬ್ರು ಹೇಳಿದ ಮಾತು ಕೇಳ್ಕೊತ ಹೋಗ್ತೀವಲ್ಲ, ಅವಾಗ ಅವ್ರಿಗೆ ಏನು ಅನಿಸ್ಬಿಡ್ತೈತಿ, ಇವ್ನು ಶಿಸ್ತಾಗಿ ಬೆಳೆಸ್ಕೊಂಡು ಒಂದು ಕೆಟ್ಟದ್ರಾಗ ಹಾರಿಸ್ಬಿಡೋದು. ಅಂದ್ರೇನು, ಒಂದು ಕೆಟ್ಟಗಳಿಗಾಗಿ ನೀನು ದುಡಿಬಿಡೋದು. ಹಿಂಗಾಗತ್ತೆ ಈಗಿನ ರಿಯಾಲಿಟಿ ಒಳಗೆ. ತಿಳ್ಕೊಂಡು ಸ್ವಲ್ಪ ಮೈಂಡ್ ಓಡಿಸಿ, ಗೊತ್ತಾಯ್ತಾ? ಈಗಿನ ದುನಿಯಾ ಭಾಳ ಇದನ್ನೈತೆ ರೀ. ಈಗಿನ ದುನಿಯಾದಾಗ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ವಿಚಾರ ಮಾಡಿ ಸ್ನೇಹನೂ ಬೆಳೆಸ್ಬೇಕು, ಪ್ರೀತಿನೂ ಬೆಳೆಸ್ಬೇಕು. ಅಂದ್ರೇನು, ರಿಯಾಲಿಟಿ ತಕ್ಕಂಗೆ ಹೇಳತ್ತೀನಿ ನಾನು. ಯಾಕಪ್ಪ ಅಂದ್ರೆ ನೀ ಯಾರನ್ನ ಎಷ್ಟು ಹಚ್ಕೊತೀಯಲ್ಲ ಅವ್ರು ನೀನು ಯೂಸ್ ಮಾಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ನೀನು ಯಾರ ಮಾತು ಕೇಳ್ತೀಯಲ್ಲ ಅವ್ರು ನಿನ್ನ ಯೂಸ್ ಮಾಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ, ಬಳಸ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಸಿಂಪಲ್. ನಾನು ನಿಮ್ಗೆ ಹೇಳೋದೇನಪ್ಪ ಅಂತಂದ್ರೆ, ಜಾಸ್ತಿ ಒಳ್ಳೆಯವರಾಗಿರ್ಬಾರ್ದು, ಜಾಸ್ತಿ ಕೆಟ್ಟವರು ಆಗಿರ್ಬಾರ್ದು. ಎರಡೂ ಹ್ಯಾಂಡಲ್ ಮಾಡಿ ಜೀವನದಲ್ಲಿ ಎಲ್ಲನೂ ಮೇಂಟೈನ್ ಮಾಡ್ಬೇಕು, ಸಹಿಸ್ಕೋಬೇಕು. ದಟ್ಸ್ ಗತ್ತಲ್ಲಿರಬೇಕು.
ನಾನು ನಿಮ್ಗೆ ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ, ಸಿಂಪಲ್ ವೇದಾಗ ಹೇಳಿಬಿಟ್ನಿ ರಿಯಾಲಿಟಿ ಬಗ್ಗೆ ಒಳಗೆ. ನಿನ್ನ ಯಾವ ಥರ ಇದ್ದರೆ ಯಾವ ಥರ ಬಳಸ್ಕೋತಾರೆ ಅಂತ ನಿಮಗೆ ಸಿಂಪಲ್ ವೇದಾಗ ಹೇಳಿಬಿಟ್ರೆ ನಾ ಈಗ. ನಿಮ್ಗೆ ಅರ್ಥ ಆಯಿತು ಅನಿಸುತ್ತಾ? ಅರ್ಥ ಆಯಿತು ಅರ್ಥ ಆಗಿರ್ತದೆ ಬಿಡಿ. ಸೊ ಇಷ್ಟೇ, ನೀ ಜಾಸ್ತಿ ಯಾರಿಗೆ ಒಳ್ಳೇದು ಮಾಡ್ತಾನಂತೂ ಹೋಗ್ಬಾರ್ದು, ಜಾಸ್ತಿ ಯಾರಿಗೆ ಕೆಟ್ಟದ್ದು ಮಾಡ್ತಾನಂತೂ ಜೀವನದಾಗ ಕೆಟ್ಟದಂತೂ ಮಾಡೋಕೆ ಹೋಗ್ಬೇಡ್ರಿ. ಒಂದು ಓಕೆ, ಈಗ ಮಾತಾಡಲಿ, ಜೀವನದಾಗ ನಿಮ್ಗೆ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲಿ ಹೊರತು ನೀವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಬೇಡ್ರಿ. ದಟ್ಸ್ ಈ ಪಾಯಿಂಟ್ ಒಂದು ಬರುತ್ತೆ. ಯಾಕಂದ್ರೆ ನೀ ಯಾವ ರೀತಿ ಅನ್ಕೋತಿ ಅದನ್ನು ಕೆಲಸ ಮಾಡ್ತೀವಿ ಅವ್ರ ಕಡೆ ಅಂದ್ರೇನ, ನೀ ಅವ್ರ ಮಾತು ಕೇಳ್ತಿರ್ತೀಯಲ್ಲ, ಅದನ್ನ ಯಾವ ರೀತಿ ಕೇಳ್ತಿರ್ತೀಯ ಅಂದ್ರೆ, ಸೊ ಅವ್ರು ಯಾವ ಥರ ದೊಡ್ಡಾರ ಅಂತೇಳಿ ಅವ್ರ ಮಾತು ಕೇಳ್ತಿ. ಅವ್ರು ಹೆಂಗೆ ಮಾಡ್ಕೋತಾರೆ ಗೊತ್ತದ, ಅವ್ರು ಹಂಗೆ ಅನ್ಕೋದಿಲ್ಲ, ನೀನು ಬಳಸುವಾಗ ಸ್ಟಾರ್ಟ್ ಮಾಡ್ತಾರೆ ಅವರು. ನೀ ಅವ್ರ ಮಾತು ಕೇಳಕ್ಕೆ ಹೋಗಿ ನೀನು ಬಳಸೋಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ. ಜನರು ಯಾಕೆ ಒಳ್ಳೆಯವ್ರನ್ನ ಬಳಸ್ಕೊತಾರಪ್ಪ ಅಂತಂದ್ರೆ, ನೀ ಅವ್ರಿಗೆ ಸಹಾಯ ಮಾಡ್ತಿರ್ತಿ, ಅವ್ರಿಗೆ ಸಹಾಯ ಮಾಡ್ತಿರ್ತಿ ಅನ್ನೋ ಸಂಬಂಧ ನೀನು ಕೆಲಸ ಮಾಡ್ತಿರ್ತಿ, ಅವ್ರ ಮಾತು ಕೇಳ್ತಿರ್ತಿ. ಅವ್ರು ಹಂಗೆ ಅನ್ಕೋದಿಲ್ಲ, ಇಲ್ಲ ಅವ್ರು ಬಳಸ್ಕೊಂಡ್ರೆ ಅಂತ ಬಳಸ್ಕೊತಾರೆ ಅಷ್ಟೇ. ಅವ್ರಿಗೆ ನೀ ಸಹಾಯ ಮಾಡೋಕೆ ಕೆಲಸ ಮಾಡ್ತೀವಿ ಅವ್ರ ಕಡೆ, ಅವ್ರು ಹೇಳಿದ ಮಾತು ಕೇಳ್ತಿ, ಅವ್ರಿಗೆ ನೀ ಸಹಾಯ ಮಾಡೋಕ್ಕಂತೇಳಿ ಅವ್ರು ಹೇಳಿದ ಮಾತು ಎಲ್ಲ ಏನು ಕೇಳ್ತಿ. ಅವ್ರು ಹಂಗೆ ಅನ್ಕೋದಿಲ್ಲ, ಬೆಳೆಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಮೈಂಡ್ ಓಡಿಸಿ. ಸೊ ಆಗಲೇ ಹೇಳ್ದಾಗೆ ನಿಮಗೆ ಹೇಳಿದೆ ರಿಯಾಲಿಟಿ ಬಗ್ಗೆ ಹೆಂಗೆ ಏನಂತ ಎಲ್ಲ ಹೇಳಿದ್ದೀನಿ, ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ. ನಾನು ಭಾಳ ಲೆಂದಿ ಹೇಳಕ್ಕೆ ಹೋಗಿಲ್ಲ, ಇದ್ದಂಗೆ ಹೇಳ್ಬಿಡ್ತಾನೆ. ಹೆಂಗಪ್ಪ ರಿಯಾಲಿಟಿ ಒಳಗೆ ನೀ ಹೆಂಗೆ ಅವ್ರಿಗೆ ಅವ್ರು ಸಹಾಯ ಮಾಡ್ಬೇಕಂತೇಳಿ ನೀವು ಹಾಕಿರ್ತಿ, ಅವ್ರು ಹೆಂಗೆ ನೀನು ಬಳಸ್ಕೋತಾರೆ. ಬಿಟ್ಟು ನೀನು ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಅದ್ರ ನೀನು ಅವ್ರು ಬಳಸ್ಕೋತಾರೆ ಅಷ್ಟೇ. ಸಿಂಪಲ್ ಇದ್ರೆ ಏನು ಎರಡನೇ ಮಾತು ಇಲ್ಲೇ ಇಲ್ಲ, ಸಿಂಪಲ್ ಅಂತ ಹೇಳ್ತೇನೆ ಅಷ್ಟೇ. ನೀನು ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕಂತೇಳಿ ಹೋಗಿರ್ತಿ, ನೀ ಸಹಾಯ ಮಾಡ್ಬೇಕಂತೇಳಿ ಹೋಗಿರ್ತಿ. ಅವ್ರು ಏನು ಮಾಡ್ತಾರಪ್ಪ, ಇದೇ ರೀತಿ ಹಚ್ಕೊಂಡು ಅವರು ನಿನ್ನ ಬಳಸ್ಕೋಕೆ ನೋಡ್ತಾರೆ ಅಷ್ಟೇ. ರಿಯಾಲಿಟಿ ಒಳಗೆ ಭಾಳ ತಿಳ್ಕೊಬೇಕಂತ ಭಾಳ ಐತಿ. ಇನ್ಮೇಲಿಂದ ರಿಯಾಲಿಟಿ ವೀಡಿಯೋಸ್ ಬರ್ತಾವೆ. ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಒಳಗೆ ಬರ್ರಿ, ನೋಡಿರಿ, ರಿಯಾಲಿಟಿ ವೀಡಿಯೋಸ್ ಇನ್ಮೇಲಿಂದ ಬರ್ತಾವೆ. ಗುಡ್, ನೋಡ್ಕೊತ ಹೋಗಿ. ನೋಡ್ಕೊತ ಹೋಗಿ ಅಷ್ಟೇ. ಹೆಂಗಪ್ಪ ಅಂತಂತಂದ್ರೆ, ಒಳ್ಳೆಯವರಿಗೆ ಒಳ್ಳೆಯವರಾಗಿರ್ಬೇಕು, ಕೆಟ್ಟವ್ರಿಗೆ ಕೆಟ್ಟವರಾಗಿರ್ಬೇಕು ಅಷ್ಟೇ. ಈಗ ನೀನು ಒಳ್ಳೆಯವ್ರಿಗೆ ಒಳ್ಳೆಯವರಾಗಿರ, ಕೆಟ್ಟವ್ರಿಗೆ ಕೆಟ್ಟವಾಗೇ ಇರ ಅಷ್ಟೇ. ಹೇಳಕ್ಕೆ ಬರೋದಿಲ್ಲ. ರಿಯಾಲಿಟಿ ಒಳಗೆ ತುಂಬ ಮೈಂಡ್ ಓಡಿಸಿ ವಿಚಾರ ಮಾಡಿ ಕೆಲಸ ಮಾಡಬೇಕು ಅಷ್ಟೇ. ಸಿಂಪಲ್ ಹೇಳ್ಬಿಡ್ತೀನಿ ನೋಡು. ನೀನು ಯಾರಿಗೆ ಎಷ್ಟು ನಾವು ಒಳ್ಳೆಯವ ಅಂತೇಳಿ ತೋರ್ಸ್ಕೊಕ್ಕೆ ಹೋಗ್ಬಾರ್ದು, ಕೆಟ್ಟವಾಗೇ ಇರ್ಬೇಕು, ಒಂದೇ ಮಾತು. ಇನ್ನೊಂದು ಏನಪ್ಪ ಅಂತಂದ್ರೆ, ನೀನು ಇನ್ನೊಬ್ರಿಗೆ ಜಾಸ್ತಿ ಒಳ್ಳೇದು ಮಾಡೋಕ್ಕೆ ಹೋಗು, ಬೇಡ ಅನ್ನೋಂಗಿಲ್ಲ. ಆದ್ರೆ ಅವರು ನಿನ್ನ ಬಳಸ್ಕೋತಾರೆ. ನೀ ಹೆಂಗೆ ಒಳ್ಳೇದು ಮಾಡೋಕೆ ಹೋಗ್ತಿಯಲ್ಲ ಹಂಗೆ ನಿನ್ನ ಬಳಸ್ಕೋತಾರೆ. ಅವ್ರು ಹೇಳಿದ ಮಾತು ಕೇಳುವಂಗೆ ಮಾಡ್ತಾರೆ ಅಷ್ಟೇ. ಸಿಂಪಲ್ ರಿಯಾಲಿಟಿ ಇವತ್ತಿನ ಕಂಟೆಂಟ್ ಬಗ್ಗೆ ಹೇಳಿದ್ದೀನಿ. ದಟ್ಸ್ ಆಲ್, ಮುಗೀತು ಇವತ್ತಿನ ಬ್ಲಾಗ್ ಇಷ್ಟೇ. ರಿಯಾಲಿಟಿ ಬಗ್ಗೆ ನಿಮಗೆ ಹೇಳೀನಿ, ಆಲ್ಮೋಸ್ಟ್ ತಿಳ್ಕೊಂಡ್ರೆ ಅನಿಸುತ್ತೆ. ದಟ್ಸ್ ಪಾಯಿಂಟ್, ನಾರ್ಮಲ್ ಪಾಯಿಂಟ್ಸ್ ಇವು. ಇನ್ಮೇಲಿಂದ ಬರ್ತಾವೆ ಬ್ಲಾಗ್ಸ್ಗಳು, ನೋಡ್ಕೊತ ಹೋಗಿ. ದಟ್ಸ್ ಗುಡ್. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಸ್ಟಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ಇಟ್ಕೊಳ್ಳಿ. ಇನ್ಮೇಲಿಂದ ಇದೇ ಥರ ಕಂಟಿನ್ಯೂಸ್ ಆಗಿ ರಿಯಾಲಿಟಿ ಬ್ಲಾಗ್ಸ್ ಬರ್ತಿರ್ತವೆ. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೇನು ಅನ್ನಿಸ್ತು ರಿಯಾಲಿಟಿ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್ ಓವರ್. ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಗೈಸ್. ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.